ಹಾಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಂದರೆ ನಾನು ನಾನು ಫ್ಲಿಪ್ಕಾರ್ಟಲ್ಲಿ ಅಷ್ಟು ಗ್ರೋಸರೀಸ್ ತರಿಸಿದ್ದೆ. ಅದು ಐಟಮ್ ಕಂಟೈನರ್ ತರಿಸಿದ್ದೆ. ಅದು ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಈ ಥರ ಇದೆ. ಡಬ್ಬಿ ಬಂದು ಈ ಥರ ಇದೆ. ನಾನು ಇದಕ್ಕೆ ಸಾಸಿವೆನ ಇಟ್ಕೊಂಡಿದ್ದೀನಿ. ಸಾಸಿವೆ ಜೊತೆ ಉಟ್ಕೊಂಡ್ಬಾರ್ದು, ಬೇಗನೆ ಹುಳ ಬರಬಾರ್ದು ಅಂತ ಒಂದೆರಡು ಮೊಗ್ಗು ಹಾಕಿದ್ದೀನಿ, ಲವಂಗದ ಮೊಗ್ಗನ್ನ. ಹಾಗೆ ಇನ್ನೊಂದರಲ್ಲಿ ಸಕ್ಕರೆನ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಕಂಟೈನರ್ ಅಂತೂ ಚೆನ್ನಾಗಿದೆ. ನಂಗೆ ಎಷ್ಟಕ್ಕೆ ಬೇಕು, ಒಂದಿನಿಗೆ ಅಥವಾ 2 ದಿನಕ್ಕೆ ಯಾವ ಥರ ಬೇಕು ಐಟಮ್ಸು ಆ ಥರ ನಾನು ಇಟ್ಕೊಂಡಿದ್ದೀನಿ ಇದರಲ್ಲಿ. ಹಾಗೆ ಇದು ಬಂದು ವಾಂಗಿಬಾತ್ ಪೌಡರು, ಇದನ್ನು ಕೂಡ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಚಕ್ಕೆ ಲವಂಗ, ಇದನ್ನು ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಚಕ್ಕೆ, ಹಾಗೆ ಕಡಲೆ ಬೀಜ ನೋಡ್ತಾ ಇರ್ಬೋದು. ಹಾಗೆ ಕಡಲೆಕಾಳು, ಇದನ್ನು ಕೂಡ ಇದರಲ್ಲೇ ನಾನು ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆ ನೋಡ್ಬೋದು, ಹುರ್ಗಡ್ಲೆಯನ್ನು ಕೂಡ ಇದರಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಮೆಣಸು, ಈ ಖಾರ ಗಿರ ಆಡಿಸ್ದಾಗ ಬೇಕಾಗುತ್ತೆ ಅಂದ್ಕೊಂಡು ಇದರಲ್ಲೂ ಕೂಡ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಈ ಥರ ಜೋಡಿಸ್ಕೊತಾ ಇದ್ದೀನಿ ನಾನು. ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಬಟ್ ಆದರೆ ನಾನು ಇನ್ನೂ ಒಂದಷ್ಟು ಇದ್ದಾವೆ, ಅದಕ್ಕೆ ನಾನು ಏನೂ ಕೊಟ್ಟಿಲ್ಲ ಅಂದ್ಬಿಟ್ಟು ಇದಕ್ಕಾಗೋಷ್ಟು ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆಯಿಲ್ ಕ್ಯಾನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದು ಪಿನ್ನಾಣಿದು ನಾನು ನಂಜನಗೂಡಲ್ಲಿ ಬೈ ಮಾಡಿದ್ದು. ಇದ್ರ ಪ್ರೈಸ್ ಬಂದು 160. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಇದು ಬಳಕೆ ಬರೋದು. ಹಾಗೆ ಇನ್ನೊಂದು ತರಿಸಿದ್ದೀನಿ. ಇದರೊಳಗೆ ನಾನು ಪುಡಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದರ ಪ್ರೈಸ್ ಬಂದು 80.